ಉಜ್ವಲವಾದ ಭವಿಷ್ಯವಿದೆ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ. ನಗು ತಂದು ಕೊಡುತ್ತೀನಿ, ದುಃಖ ಓಡಿಸುತ್ತೀನಿ. ಒಳ್ಳೆಯತನ ಓದು ಇದ್ದರೆ ಜೀವನ ಸುಂದರವಾಗಿರುತ್ತೈತಿ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲೇ ವಿಡಿಯೋ ನೋಡಿದ್ರಿ, ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ. ಇದು ನಮ್ಮ ಸ್ಕೂಲಲ್ಲಿ ಅಂದರೆ ನಮ್ಮ ಮಾರುತಿ ವಿದ್ಯಾ ಕೇಂದ್ರ ಸ್ಕೂಲಲ್ಲಿ ನಡೆದಂಥ ಚಿತ್ರಸಂತೆ ಹಾಗೂ ಸೈನ್ಸ್ ಎಕ್ಸ್ಪೋ ಜೊತೆಗೆ ಸಂಕ್ರಾಂತಿ ಹಾಗೂ ಓಣಂ ಸೆಲೆಬ್ರೇಷನ್ ವಿಡಿಯೋ ಇದು. ಬನ್ನಿ, ನಮ್ಮ ಸ್ಕೂಲಲ್ಲಿ ಹೇಗೆ ನಾವು ಇಷ್ಟೆಲ್ಲ ಸೆಲೆಬ್ರೇಷನ್ ಆಕ್ಟಿವಿಟೀಸ್ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಮ್ಮ ಮಕ್ಕಳು ನಿಮ್ಮೆಲ್ಲರನ್ನ ನಮ್ಮ ಸ್ಕೂಲ್ ಒಳಗೆ, ನಮ್ಮ ಸ್ಕೂಲಲ್ಲಿ ನಡೆದಂತ ಸೈನ್ಸ್ ಎಕ್ಸ್ಪೋ ಚಿತ್ರಸಂತೆ ಸೆಲೆಬ್ರೇಷನ್ಗೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸೆಲೆಬ್ರೇಷನ್ ನಾವು ನಡೆಸಿದ್ದು ಇದೇ ತಿಂಗಳ 3ನೇ ತಾರೀಕು. ಇವತ್ತಂತೂ ನಮ್ಮ ಸ್ಕೂಲ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಾವು ಕಲರ್ಫುಲ್ ಆಗಿ, ಬ್ಯೂಟಿಫುಲ್ ಆಗಿ ನಮ್ಮ ಸ್ಕೂಲ್ನ ನಾವು ಡೆಕೋರೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು. ಯಾಕೆ ಏನು ಅಂತ ಮುಂದೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ನೋಡ್ತಾ ಇದ್ದೀರಾ ಅಲ್ವಾ, ಈ ಬೋರ್ಡ್ ಕಲ್ಮಿನೇಷನ್ ಡೇ ಅಂತ. ಸೊ ಇವತ್ತು ಏನೇನ್ ಪ್ರೋಗ್ರಾಮ್, ಹೇಗೆಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಹೇಗೆಲ್ಲ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ಬೋದು, ನಮ್ಮ PE ಸರ್ ಹೋಗ್ತಾ ಇದ್ದಾರೆ, ರವಿ ಸರ್ ಅಂತ. ಅಂಡ್ ಇಲ್ಲಿ ನಿಂತಿರೋರು ನಮ್ಮ ಕನ್ನಡ ಹಾಗೂ ಯೋಗ ಟೀಚರ್ ಪಲ್ಲವಿ ಟೀಚರ್, ಜೊತೆಗೆ ಈ ಪುಟಾಣಿ ಮಕ್ಕಳು ರಿಜಿಸ್ಟ್ರೇಷನ್ ಮಾಡೋಕೆ ಕೂತಿದ್ದಾರೆ. ಜೊತೆಗೆ ಇವರು ಬಂದು ನನ್ನ ಕೋ ಟೀಚರ್ ಶೋಭಾ ಟೀಚರ್ ಅಂತ. ಅಂಡ್ ಇಲ್ಲಿ ಬಂದಿದ್ದ ಪೇರೆಂಟ್ಸ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟು ಅವರ ಬಗ್ಗೆ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನಂತರ ಪೇರೆಂಟ್ಸ್ನ ನಾವಿಲ್ಲಿ ಒಳಗಡೆ ಕಳಿಸ್ತಾ ಇದ್ವಿ. ಅಂಡ್ ಇಲ್ಲಿ ನೀವು ನೋಡ್ಬೋದು, ಆರ್ಟ್ ಕ್ರಾಫ್ಟ್ ಫೆಸ್ಟ್ ಇತ್ತು. ಅಂಡ್ ಒಳಗಡೆ ಹೋಗ್ತಾ ನೀವು ನೋಡಿ, ಇಲ್ಲಿ ಮರಗಳಿಗೆಲ್ಲ ಪೇಂಟಿಂಗ್ ಆಗಿದೆ. ಇದೆಲ್ಲ ಸ್ವಲ್ಪ ಹಳ್ಳಿ ಸೊಬಗನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ಯಾಕೆ ಏನು ಅಂದ್ರೆ, ನಾನು ಆಗ್ಲೇನೆ ಹೇಳಿದೆ, ಚಿತ್ರಸಂತೆ ಮಾಡ್ತಾ ಇದೀವಿ. ಅಂಡ್ ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಏನೇನು ಡೆಕೋರೇಟಿವ್ ಐಟಮ್ಸ್ ರೆಡಿ ಆಗಿದೆ, ಇದನ್ನೆಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಇಷ್ಟಪಟ್ಟು ಇದನ್ನ ರೆಡಿ ಮಾಡಿತ್ತು. ಅಂಡ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ನಮಗೆ ರಿಜಿಸ್ಟ್ರೇಷನ್ ಡೆಸ್ಕ್ ಆದ್ಮೇಲೆ ಇಲ್ಲಿ ಪಂಚಾಯತ್ ಡೆಸ್ಕ್ ಇದೆ. ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ರೆಡಿಯಾಗಿ. ಅಂಡ್ ಇವರ ಇನ್ಚಾರ್ಜ್ ಟೀಚರ್ ಇರೋದು ಮಾನಸ ಟೀಚರ್. ಆಕ್ಚುಲಿ ನಮ್ಮ ಸ್ಕೂಲಲ್ಲಿ ಏನೇ ಪ್ರೋಗ್ರಾಮ್ ಆದ್ರೂ ನಮ್ಮ ಪ್ರಿನ್ಸಿಪಲ್ ಸುಷ್ಮಾ ಎನ್ ಶರ್ಮಾ ಅವರು ಪ್ರತಿ ಟೀಚರ್ಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಅವ್ರಿಗೆ ಆ ಕೆಲಸಗಳು ಹೇಗೆ ಮಾಡಬೇಕು ಅಂತ ಗೈಡೆನ್ಸ್ ಕೊಡ್ತಾರೆ. ಅಂಡ್ ಯಾವಾಗ್ಲೂ ನಮ್ಮ ಜೊತೆ ಸದಾ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಅಂಡ್ ನೀವು ಇಲ್ಲಿ ನೋಡ್ಬೋದು, ಈ ಪೇಪರ್ ಕಪ್ಸ್ ಆಗ್ಲಿ, ಈ ಮೇಲ್ಗಡೆ ತೆಂಗಿನಕಾಯಿ ಚಿಪ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ತರಿಸ್ಕೊಂಡು ಅದಕ್ಕೆ ಪೇಂಟ್ ಮಾಡಿ ಈ ತರ ಎಲ್ಲ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ಮತ್ತೆ ಟೈರ್ ಪೇಂಟಿಂಗ್ ಮಾಡಿದ್ದಾರೆ. ಮಕ್ಕಳ ಟ್ಯಾಲೆಂಟ್ ಯಾವಾಗೂ ಆ ಯೂನಿಕ್ನೆಸ್ ಏನಿದೆ ಅವರಲ್ಲಿ ಹೈಲೈಟ್ ಆದ್ರೆ ಎಷ್ಟು ಚಂದ ಅಲ್ವಾ. ಹಾಗಾಗಿ ಈ ಚಿತ್ರಸಂತೆ ಒಂದು ಪ್ಲಾಟ್ಫಾರ್ಮ್ ನಮ್ಮ ಮಕ್ಕಳಿಗೆ ಅವರ ಟ್ಯಾಲೆಂಟ್ ನ ತೋರಿಸೋದಕ್ಕೆ. ನೋಡಿ, ಇಲ್ಲಿ ನೋಡ್ಬೋದು, ಪ್ರತಿ ಒಂದು ಚಾರ್ಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪಿಕ್ಚರ್ಸ್ ಇದೆ, ಸ್ಕೆಚಸ್ ಇದೆ. ಇದೆಲ್ಲ ನಾವು ತುಂಬಾ ಪ್ರೌಡ್ ಆಗಿ ಹೇಳ್ಕೊತಾ ಇದೀವಿ. ಇದು ನಮ್ಮ ಶಾಲೆಯ ಅಂದ್ರೆ ನಮ್ಮ ಮಾರುತಿ ವಿದ್ಯಾ ಕೇಂದ್ರ ಮಕ್ಕಳ ಕ್ರಿಯೇಟಿವಿಟಿ, ಇನೋವೇಷನ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳುಗಳು ಡ್ರಾಯಿಂಗ್ ಮಾಡಿದ್ದಾರೆ, ಎಷ್ಟು ಡಿಫ್ರೆಂಟ್ ಕಲರ್ಸ್ ನ ಬ್ಲೆಂಡ್ ಮಾಡಿ ಒಂದು ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ಕ್ರಿಯೇಟಿವ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಿ, ಬನ್ನಿ ಈಗ ನಾವು ನಮ್ಮ ಮಕ್ಕಳ ಸ್ಟಾಲ್ ಏನಿಟ್ಟಿದ್ರು ಅದರೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ನಮ್ಮ 7th ಮಕ್ಕಳು ಸ್ವಲ್ಪ ಪಿಕ್ಚರ್ಸ್, ಡ್ರಾಯಿಂಗ್, ಸ್ಕೆಚಸ್ನೆಲ್ಲ ಮಾಡಿ ಇಲ್ಲಿ ಸೇಲ್ಗಿಟ್ಟಿದ್ದಾರೆ. ಇಲ್ಲಿ ನಮ್ಮ ಪುಟ್ಟ ಕುರವಂಜಿ ಕೂತಿದ್ದಾರೆ, ಕಣಿ ಹೇಳ್ತೀನಮ್ಮ ಕಣಿ ಅಂತ ಎಷ್ಟು ಮುದ್ದಾಗಿ ಮಾತಾಡ್ತಾ ಎಷ್ಟು ಚೆನ್ನಾಗಿ ಎಲ್ಲರ ಕೈ ಹಿಡಿದು ಅವ್ರಿಗೆ ಕಣಿ ಹೇಳ್ತಾ ಕೂತಿದ್ದಾರೆ. ಅಂಡ್ ಇದಾದ್ಮೇಲೆ ಇವರು ಹೇಗೆ ಭವಿಷ್ಯತನ್ನ ನುಡಿತಾರೆ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋಲಿ ನೋಡಿದ್ರಿ. ಹಾಗಾಗಿ ನಾವು ಮುಂದೆ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ. ಈಗ ನಮ್ಮ ನೆಕ್ಸ್ಟ್ ಸ್ಟಾಲ್ ಅಲ್ಲಿ ಇರೋದು ನಮ್ಮ ಹಂಸ ಟೀಚರ್, ನಮ್ಮ ಶಾಲೆಯ ಮೆಚ್ಚಿನ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್. ಇವರ ಸ್ಟಾಲ್ ಬಂದು ಕ್ರಾಫ್ಟ್ ಎಕ್ಸ್ಪೋ. ಇಲ್ಲಿ ನೋಡ್ಬೋದು, ಅವರ ಟ್ಯಾಲೆಂಟ್ ನ ಮಂಡಲ್ ಆರ್ಟ್ ಮೂಲಕ ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಈ ಸ್ಟಾಲ್ ಅಲ್ಲಿ ನಮ್ಗೆ ಸುಮಿತ್ರಾ ಟೀಚರ್ ಮತ್ತೆ ನಂದಿನಿ ಟೀಚರ್ ಕಾಣಿಸ್ತಾರೆ. ಇದು ಬ್ಲಾಕ್ ಪ್ರಿಂಟಿಂಗ್ ತರ ಇರುವಂತ ಕೆಲವು ಕಾಟನ್ ಮೆಟೀರಿಯಲ್ಸ್ ತಂದಿದ್ರು, ಸಖತ್ತಾಗಿತ್ತು. ಅಂಡ್ ಆಫ್ ಕೋರ್ಸ್ ಖಾದಿ ಕಾಟನ್ ಅಂತಾನೆ ಹೇಳ್ಬೋದು. ಅಂಡ್ ಇವರು ನಮ್ಮ 8th ಮಕ್ಕಳು, ಇವರು ಕೂಡ ಸ್ಕೆಚಸ್ ಅದು ಇದು ಅಂತ ಇಲ್ಲಿ ಪಿಕ್ಚರ್ಸ್ ಸೇಲ್ಗಿಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಈ ಉಲ್ಲನ್ ನಲ್ಲಿ ಮಾಡಿರುವಂತ ಆರ್ಟ್ ಕ್ರಾಫ್ಟ್ ಮತ್ತೆ 3D ಸ್ಕೆಚಸ್. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಸ್ಟಾಲ್ ಇರೋದು ಬ್ಯಾಂಬೂ ಆರ್ಟ್ ಸ್ಟಾಲ್. ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಸಿಗುವಂತ ಬ್ಯಾಂಬೂ ಸ್ಟಿಕ್ ಅಲ್ಲಿ ಮಾಡಿರುವಂತ ಬ್ಯಾಂಬೂ ಐಟಮ್ಸ್ ಗಳು ಸಿಗ್ತಾ ಇದೆ. ಸೊ ಇಲ್ಲಿ ಬಿಸಿ ಇದ್ದಾರೆ ನಮ್ಮ ಕಲಾ ಟೀಚರ್ ಮತ್ತೆ ನಮ್ಮ ಪ್ರಿಯಾ ಟೀಚರ್. ನೆಕ್ಸ್ಟ್ ಇರೋದು ನಮ್ಮ ಮೆಹಂದಿ ಸ್ಟಾಲ್. ಅಂಡ್ ಇಲ್ಲಿ ನಮ್ಮ 8th ಮಕ್ಕಳು ಕೂತಿದ್ದಾರೆ, ಜೊತೆಗೆ ನಮ್ಮ ಮೋನಿಶಾ ಟೀಚರ್ ಇನ್ಚಾರ್ಜ್. ಕೈಗೆ ಮೆಹಂದಿ ಹಾಕೋದಲ್ದೆ ಟ್ಯಾಟೂ ಕೂಡ ಹಾಕ್ತಾ ಇದ್ದಾರೆ. ನೋಡಿದ್ರ ನಮ್ಮ ಮಕ್ಕಳು ಏನ್ ಟ್ಯಾಲೆಂಟ್ ಇದ್ದಾರೆ.
ಈ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟಾಲ್ ಇದೆಯಲ್ಲ ಫ್ರೆಂಡ್ಸ್, ನನ್ಗಂತೂ ಸಖತ್ ಖುಷಿ ಆಯ್ತು ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಬಾಯ್ಸ್. ಯಾಕಂದ್ರೆ ಈ ಮಕ್ಕಳಿಗೆ 7th 8th ಅಲ್ಲಿ ಫಿಸಿಕ್ಸ್ ನಾನೇ ಹೇಳ್ಕೊಟ್ಟಿದ್ದು. ಇಲ್ಲಿ ರಾಕೆಟ್ ಮಾಡೆಲ್ ಮಾಡಿದೀವಿ ಟೀಚರ್, ಡೆಮೋ ತೋರಿಸ್ತೀವಿ ಅಂದ್ರು. ಎಲ್ರು ತೋರಿಸಿ ಅಂದ್ರೆ ಈ ತರ ಏರ್ ಬ್ಲೋ ಮಾಡಿ ವಾಟರ್ ಬಾಟಲ್ಗೆ ನೀರ್ ಫಿಲ್ ಮಾಡಿ ಬಿಟ್ಟಾಗ ಪ್ರೆಷರ್ ಕ್ರಿಯೇಟ್ ಆಗಿ ಅದು ಪವರ್ಫುಲ್ ಪುಷ್ ಕ್ರಿಯೇಟ್ ಮಾಡುತ್ತೆ. ಬಾಟಲ್ ಸ್ಕೈಯಲ್ಲಿ ಫ್ಲೈ ಆಯ್ತು. ಸೊ ನೋಡಿ ಟೀಚರ್ ನಮ್ ರಾಕೆಟ್ ಮಾಡೆಲ್ ಅಂದ್ರು. ನನ್ಗಂತೂ ಭಾರಿ ಖುಷಿ ಆಯ್ತು. ನಮ್ಮ ಮಕ್ಕಳು ಏನಪ್ಪಾ ಟ್ಯಾಲೆಂಟೆಡ್ ಅಂತ. ಮಕ್ಕಳು ಇನ್ನೋವೇಷನ್ಗೆ ಕಂಗ್ರಾಚುಲೇಷನ್ಸ್ ಕೀಪ್ ಇಟ್ ಅಪ್ ಅಂತ ಹೇಳಿ ಮುಂದೆ ಬಂದ್ರೆ ದಹಿಪುರಿ ಸ್ಟಾಲ್. ಇಲ್ಲಂತೂ ಟೇಸ್ಟ್ ಮಾಡ್ಲೇಬೇಕಲ್ವಾ. ಪಾನಿಪುರಿ ದಹಿಪುರಿ ಯಾರು ಬಿಡ್ತಾರೆ. ಇಷ್ಟು ಕಲರ್ಫುಲ್ ಆಗಿ ಮಕ್ಕಳು ರೆಡಿ ಮಾಡ್ಕೊಟ್ರು. ಟೇಸ್ಟ್ ಮಾಡಿದ್ರೆ ಸಖತ್ತಾಗಿತ್ತು ಅಂಡ್ ಸೂಪರ್ ಮಕ್ಕಳ ಅಂತ ಹೇಳಿ ಮಾಲ್ತಿ ಟೀಚರ್ ಫೀಡ್ಬ್ಯಾಕ್ ಹೇಳಿದೆ. ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಏನು ಅಂದ್ರೆ ಅದಕ್ಕೆ ಕಡಲೆ ಬೀಜ ಹಾಕಿದ್ದಾರೆ ಮತ್ತೆ ಲೇಸ್ ಹಾಕಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು. ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಸೇಲ್ ಮಾಡ್ತಾ ಇದಾರಪ್ಪ. ಹೌದಾ? ಆಮೇಲೆ ಅಟ್ಯಾಕ್ ಮಾಡ್ಕೊತಾ ಇದಾರೆ ಜನಗಳನ್ನ. ಓಕೆ ಡನ್. ಓಕೆ ಡನ್. ರಮೀಲಾ ಟೀಚರ್ ಈ ಪ್ರೋಗ್ರಾಮ್ ಓವರ್ ಆಲ್ ಫ್ಯಾಬ್ಯುಲಸ್ ಎಕ್ಸಲೆಂಟ್ ಅಂತ ಫೀಡ್ಬ್ಯಾಕ್ ಕೊಟ್ರು. ದಹಿಪುರಿ ವಾಟರ್ಮೆಲನ್ ಜ್ಯೂಸ್ ಇದೇನ್ ಸ್ಟಾಲ್ ಇದೆ ಇದರದ್ದು ಇನ್ಚಾರ್ಜ್ ಬಂದು ನಮ್ಮ ಮಾಲ್ತಿ ಟೀಚರ್. ಈಗ ನೆಕ್ಸ್ಟ್ ಸ್ಟಾಲ್ ಇಲ್ಲಿ ಓರಿಯೋ ಮಿಲ್ಕ್ ಶೇಕ್ ನಿಪಟ್ ಮಸಾಲಾ ಇದೆ. ಓರಿಯೋ ಮಿಲ್ಕ್ ಶೇಕ್ ವಾಸ್ ಕ್ವೈಟ್ ನ್ಯೂ ಫಾರ್ ಮೀ. ಸೊ ಟೀಚರ್ ಬನ್ನಿ ಟೇಸ್ಟ್ ಮಾಡಿ ಅಂತ ಇದ್ರು. ಮಕ್ಕಳಿಗೆ ಖುಷಿನೋ ಖುಷಿ ನಮ್ಗೆಲ್ಲ ಟೇಸ್ಟ್ ಮಾಡ್ಸಕ್ಕೆ ಅಂಡ್ ನಮ್ ಕಡೆಯಿಂದ ಅವ್ರಿಗೆ ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ. ಮಿಲ್ಕ್ ಶೇಕ್ ಆಮೇಲೆ ಮಕ್ಕಳ ಫಸ್ಟ್ ವ್ಲಾಗ್ ಮಾಡ್ಬಿಟ್ಟು ತಿನ್ಕೊಂಡ್ರು ಅಂತ ಹೇಳಿ ವಿಡಿಯೋ ಮಾಡೋದು ಕಂಟಿನ್ಯೂ ಮಾಡಿದೆ. ಮಕ್ಕಳು ಒಂದೇ ಒಂದು ಪ್ಲೇಟ್ ನಿಪಟ್ ಮಸಾಲ ರೆಡಿ ಮಾಡ್ಕೊಡ್ತೀವಿ ಟೀಚರ್ ನೋಡಿ ಅಂತ ಹಾಕೊಟ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ. ಮಕ್ಕಳು ಎಷ್ಟು ನೀಟಾಗಿ ಪ್ಲೇಟಿಂಗ್ ಮಾಡಿಕೊಟ್ಟು ಒಂದು ಕುಕುಂಬರ್ ಇಟ್ಟು ಒಂದು ಸ್ಪೂನ್ ಕೂಡ ಹಾಕಿ ಕೊಟ್ರು. ನಾನು ಹೇಳ್ದಲ್ಲ ಬ್ಲಾಗ್ ಮಾಡ್ಬೇಕಾದ್ರೆ ಟೈಮ್ ಆಗ್ತಿರ್ಲಿಲ್ಲ ನನಗೆ. ಸೊ ಹಾಗೆ ಇಸ್ಕೊಂಡು ಕೆಲವು ಮಾತ್ರ ಟೇಸ್ಟ್ ಮಾಡ್ತಿದ್ದೆ. ಅಂಡ್ ಈ ಸ್ಟಾಲ್ ಇನ್ಚಾರ್ಜ್ ಬಂದು ನಮ್ಮ ಪ್ರಾಮಿಲಾ ಟೀಚರ್. ನೆಕ್ಸ್ಟ್ ಸ್ಟಾಲ್ ಬಂದು ನಮಗೆ ಬ್ರೆಡ್ ಸ್ಯಾಂಡ್ವಿಚ್ ಮತ್ತೆ ಟೊಮ್ಯಾಟೊ ಸ್ಲೈಸ್. ಇದರ ಇನ್ಚಾರ್ಜ್ ಬಂದು ಸುಮಿತ್ರಾ ಟೀಚರ್. ಸೊ ಮಕ್ಕಳುಗಳು ಟೊಮ್ಯಾಟೊ ಸ್ಲೈಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಅದರ ಮೇಲೆ ಆನಿಯನ್, ಕಡಲೆ ಬೀಜ, ಕ್ಯಾರೆಟ್ ಅದು ಇದೆಲ್ಲ ಹಾಕಿ ಯೂನಿಕ್ ಆಗಿ ಸರ್ವ್ ಮಾಡ್ತಾ ಇದ್ರು. ನೆಕ್ಸ್ಟ್ ಸ್ಟಾಲ್ ಚಿಪ್ಸ್ ಮಸಾಲ ಮಸ್ಕ್ ಮೆಲನ್ ಜ್ಯೂಸ್. ನೋಡಿದ್ರ ನಮ್ಮ ಕಂಪ್ಯೂಟರ್ ಸುಷ್ಮಾ ಟೀಚರ್ ಎಕ್ಸ್ಪ್ರೆಷನ್ ನೋಡಿದ ತಕ್ಷಣ ಗೊತ್ತಾಯ್ತು ಮಸ್ಕ್ ಮೆಲನ್ ಸೂಪರ್ ಆಗಿದೆ ಅಂತ. ಸೊ ಮಕ್ಳ ಹತ್ರ ಒಂದು ಗ್ಲಾಸ್ ಇಸ್ಕೊಂಡು ಟ್ರೈ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಶೋಭಾ ಟೀಚರ್ ಅಲ್ಲಿದ್ರು. ನೀನ್ ಕುಡಿ ನಾನ್ ಕುಡಿ ಅನ್ಕೊಂಡು ಕೊನೆಗೆ ನಾನ್ ಫಸ್ಟ್ ಟ್ರೈ ಮಾಡಿದೆ. ಸಕ್ಕತ್ತಾಗಿತ್ತು. ಅಂಡ್ ಶೋಭಾ ಟೀಚರ್ ಎಕ್ಸ್ಪ್ರೆಷನ್ ಅಂತೂ ವಾವ್, ತುಂಬಾ ಖುಷಿ ಆಗೋಯ್ತು ಅವ್ರಿಗೆ ಕುಡಿದ ತಕ್ಷಣ. ಅಂಡ್ ಅಫ್ಕೋರ್ಸ್ ಈ ಸ್ಟಾಲ್ ಇನ್ಚಾರ್ಜ್ ಬಂದು ಪ್ರಿಯಾ ಟೀಚರ್. ನೆಕ್ಸ್ಟ್ ಪಾನಿಪುರಿ ಚೂರ್ಮುರಿ ಟೇಸ್ಟ್ ಮಾಡ್ತಾ ಇದ್ರು ನಮ್ಮ PE ಟೀಚರ್, ಪ್ರೈಮರಿ ಟೀಚರ್. ಅವ್ರನ್ನ ಕೇಳಿದ್ರೆ ಸಕ್ಕತ್ತಾಗಿದೆ ಅಂದ್ರು. ನೆಕ್ಸ್ಟ್ ಚುರ್ಮುರಿ ಆಯ್ತು. ಈಗ ಮಕ್ನ ಬೇಲ್ ಮತ್ತೆ ಸ್ವಿಸ್ ರೋಲ್ ಮತ್ತೆ ಟಿಕ್ಕಿ ಪುರಿ ಅಂತ. ಈ ಸ್ಟಾಲ್ ಇನ್ಚಾರ್ಜ್ ಬಂದು ನಮ್ಮ ವಸಂತ ಟೀಚರ್. ಮಕ್ಕಳು ಏನ್ ಖುಷಿಯಾಗಿ ಎಷ್ಟು ಜೋಶ್ ಆಗಿ ಒಂಥರ ಹೊಸತನ ಅವ್ರಿಗೆ. ಅಂಡ್ ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಟೀಚರ್ ಬನ್ನಿ ನಮ್ಮ ಸ್ಟಾಲ್ ಅಲ್ಲಿ ಟೇಸ್ಟ್ ಮಾಡಿ ಅಂತಿದ್ರು. ಮಕ್ಕಳ ಚಾಟ್ ನನ್ಗಿದು ಹೊಸದಾಗ ಅನ್ನಿಸ್ತು. ತಡಿರೋ ಸ್ವಿಸ್ ರೋಲು ಟಿಕ್ಕಿ ಮಸಾಲ ಎಲ್ಲ ತಿಂದಿದ್ದೀನಿ, ಇದನ್ನೊಂದ್ಸತಿ ನೋಡೋಣ ಅನ್ಕೊಂಡು ಟೇಸ್ಟ್ ಮಾಡಿದೆ. ಮಕ್ಕಳು ಸ್ವಿಸ್ ರೋಲ್ ಟೇಸ್ಟ್ ಮಾಡಿ ಅಂತಿದ್ರು. ಬೇಡ ಕೊಂಡ್ರು ಇದು ಯಾವ್ದು ಹೊಸದಾಗಿದೆ ಮಕ್ಕನ ಅದನ್ನ ನೋಡೋಣ ತಡಿರೋ ಅಂದೆ. ಇಲ್ಲಿ ನಮ್ಮ ಪ್ರಿಯಾ ಟೀಚರ್ ತಿಂತಾ ಇದ್ರು. ಮತ್ತೆ ಅವ್ರ ಮಗಳನ್ನ ಕೇಳಿದ್ವಿ ಫೀಡ್ಬ್ಯಾಕ್ ಸಖತ್ತಾಗಿದೆ ಅಂತ. ಅವರಂತೂ ಫೀಡ್ಬ್ಯಾಕ್ ಕೊಟ್ರು. ಓಕೆ ಇಷ್ಟೊಂದು ಟೇಸ್ಟಿ ಆಗಿದೆಯಾ, ಸರಿ ಹೊಸ ರೀತಿಯಾಗಿದೆ ರೆಸಿಪಿ ಅಂತ ಟೇಸ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹುಳಿ ಚಟ್ಪಟ್ ಮಸಾಲ ಸಖತ್ತಾಗಿತ್ತು. ಖುಷಿ ಆಯ್ತು. ಅಂಡ್ ನೆಕ್ಸ್ಟ್ ಬಂದ್ರೆ ಬೋಟಿ ಮಸಾಲ ಮತ್ತೆ ಮ್ಯಾಡ್ ಆಂಗಲ್ ಮಸಾಲ ಅಂತೆ. ಎವ್ರಿಥಿಂಗ್ ವಾಸ್ ಲೈಕ್ ಖುಷಿಯಾಗಿ ಹೊಸ ರೀತಿಯ ರೆಸಿಪಿಗಳು ಮಕ್ಕಳು ಡಿಸ್ಪ್ಲೇ ಮಾಡಿದ್ರು. ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಅವ್ರ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿತ್ತು. ಪ್ಲೇಟ್ 20 ರೂಪೀಸ್ ಈ ತರ ಎಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ರೆ ಮಕ್ಕಳಿಗೆ ಬಿಸ್ನೆಸ್ ಮೈಂಡ್ ಇಂಪ್ರೂವ್ ಆಗುತ್ತೆ, ಕಮ್ಯುನಿಕೇಶನ್, ಕಾನ್ಫಿಡೆನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಸ್ಟಾಲ್ ಅಲ್ಲಿ 4-in-1 ಮಸಾಲ, ಟೊಮ್ಯಾಟೊ ಜ್ಯೂಸ್ ಮತ್ತೆ ಕಾಂಗ್ರೆಸ್ ಮಸಾಲ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದು ಮಕ್ಕಳು ತಗೋತಾ ಇದ್ರು ಅಂಡ್ ಪೇರೆಂಟ್ಸ್ ಕೂಡ ತಗೊಂಡು ತಿಂತಾ ಇದ್ರು. ಅವ್ರನ್ನ ಫೀಡ್ಬ್ಯಾಕ್ ಹೇಳಿದೆ, ಎಲ್ಲ ಚೆನ್ನಾಗಿದೆ ಅಂದ್ರು. ಓವರ್ ಆಲ್ ನಮ್ಮ ಚಿತ್ರ ಸಂತೆಯಲ್ಲಿದ್ದಂತ ಎಲ್ಲಾ ಸ್ಟಾಲ್ಗಳನ್ನ ನೀವು ನೋಡಿದ್ರಿ. ನೆಕ್ಸ್ಟ್ ಸ್ಟಾಲ್ ಅಲ್ಲಿ ಫ್ರೂಟ್ ಸಲಾಡ್, ಸ್ವೀಟ್ ಕಾರ್ನ್ ಮತ್ತೆ ಮಸಾಲಾ ಮಜ್ಜಿಗೆ ಇತ್ತು. ಇದು ಇನ್ಚಾರ್ಜ್ ಬಂದು ಜಯಲಕ್ಷ್ಮಿ ಟೀಚರ್. ಅಂಡ್ ನಮ್ಮ ಕಂಪ್ಯೂಟರ್ ಸುಷ್ಮಾ ಟೀಚರ್ ಮಗಳು ಇದ್ರು. ಇದರಲ್ಲಿ ಟೇಸ್ಟ್ ಕೇಳಿದೆ, ಸಖತ್ತಾಗಿದೆ ಅಂತ ಫೀಡ್ಬ್ಯಾಕ್ ಕೊಟ್ರು. ಇದಾದ್ಮೇಲೆ ನಮ್ಮ ಪ್ರೈಮರಿ ಕಿಂಡರ್ ಗಾರ್ಡನ್ ಕಡೆ ಹೊರಟೆ ನಾನು. ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋಲಿ ನೋಡಿದ್ರಿ ಓಣಂ ಸೆಲೆಬ್ರೇಷನ್ ಮತ್ತೆ ಸಂಕ್ರಾಂತಿ ಸೆಲೆಬ್ರೇಷನ್ ಎಲ್ಲ ನಡೀತಿತ್ತಲ್ಲ. ಸೊ ಅದು ಈ ಬಿಲ್ಡಿಂಗ್ ಅಲ್ಲಿ. ಹೊರಗಡೆ ನೋಡಿ ಕಂಪ್ಲೀಟ್ ಆಗಿ ಹಳ್ಳಿ ಟ್ರೆಡಿಷನ್ ತರ ಸ್ಕೂಲು ಸಜ್ಜಾಗಿತ್ತು. ಹೀಗೆ ನಾವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ದೊಡ್ಡ ಮಡಿಕೆಗಳಲ್ಲಿ. ಮತ್ತೆ ಮಕ್ಕಳು ಅತ್ತ ಎಲ್ಲ ತಿರುಗಾಡ್ತಾ ಇದ್ರು ಖುಷಿಯಾಗಿ. ಮತ್ತೆ ಇಲ್ಲಿ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಇದನ್ನೆಲ್ಲ ನಿಲ್ಸಿದ್ವಿ. ಸೊ ಹಳ್ಳಿ ವೈಬ್ ಬರ್ಬೇಕಲ್ವಾ ಸ್ಕೂಲಲ್ಲಿ. ಎಲ್ಲೂ ಯಾವುದೇ ಮಿಸ್ ಆಗಿರ್ಲಿಲ್ಲ. ಅವತ್ತಿನ ದಿನ ಕುದುರೆ ಗಾಡಿ ಇತ್ತು. ಎಲ್ಲಾ ಕಡೆ ಮಕ್ಕಳು ಖುಷಿಯಾಗಿ ಎಂಜಾಯ್ ಮಾಡ್ತಿರೋದು ನೋಡಿದ್ವಿ ನಾವು. ಅಂಡ್ ಹೊಸ ಬಿಲ್ಡಿಂಗ್ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ನಡೆದಿದ್ದಂತ ಸೆಲೆಬ್ರೇಷನ್ ನಿಮ್ಗೆ ಅದಕ್ಕೆ ಮುಂಚೆ ನಮ್ಮ ಮಕ್ಕಳ ಗೆಸ್ಟ್ಗಳು ತೋರಿಸ್ತೀನಿ ನೋಡಿ. ಈ ಮಿಕ್ಕಿ ಮತ್ತೆ ಈ
ಡಾಲ್ ಕರ್ಸಿದ್ವಿ ನಾವು. ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಬೊಂಬೆಗಳ ಜೊತೆ ಆಟ ಆಡಕ್ಕೆ. ಹಾಗಾಗಿ 2 ಬೊಂಬೆಗಳನ್ನ ಕರ್ಸಿದ್ವಿ ನಾವು. ಇದು ಮುಗಿಸ್ಕೊಂಡು ನಾನು ಮತ್ತೆ ಕಿಂಡರ್ ಗಾರ್ಡನ್ ಮತ್ತೆ ಹೊಸ ಬಿಲ್ಡಿಂಗ್ ಕಡೆ ಹೋದೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ನಮ್ಗೆ ಲಾವಣ್ಯ ಕಂಪ್ಯೂಟರ್ ಟೀಚರ್ ಬಂದ್ರು ನೋಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ವಿಡಿಯೋ ಹಾಕಿದ್ದು ಇವ್ರೆ ಕ್ರಿಯೇಟ್ ಮಾಡಿದ್ದಿದ್ದು ಅದನ್ನ. ಈಗ ಬಿಲ್ಡಿಂಗ್ ಒಳಗಡೆ ನೋಡ್ಬೇಕು ನೀವು, ಎಲ್ಲೆಲ್ಲೂ ಸಂಕ್ರಾಂತಿ ಮತ್ತೆ ಓಣಂ ಸಡಗರ, ಮತ್ತೆ ಮಕ್ಕಳ ಕೈಯಲ್ಲಿ ಮಾರ್ಕೆಟ್ ಬೇರೆ ನಡೆಸ್ತಾ ಇದ್ರು ನೋಡಿ. ಇದೆಲ್ಲ ನಮ್ಮ ಓಣಂ ಡ್ಯಾನ್ಸ್ ಅಲ್ಲಿ ಇದ್ದಿದ್ದ ಪಾರ್ಟಿಸಿಪೆಂಟ್ಸ್, ಪುಟ್ಟು ಪುಟಾಣಿಗಳು. ಇದಾದ್ಮೇಲೆ ಇಲ್ಲಿ ಕಲರ್ಫುಲ್ ಆಗಿರುವಂತ ರಂಗೋಲಿಗಳು. ಟೀಚರ್ಸ್ಗಳು ನೋಡಿ, ಇವರು ಹಾಯ್ ಹೇಳಿದ್ರಲ್ಲ ಮಧ್ಯದಲ್ಲಿ, ಅವರು ಸ್ವಾತಿ ಟೀಚರ್, ಈ ಕಡೆ ಆಶಾ ಟೀಚರ್ ನಿಂತಿದ್ರು. ಇಲ್ಲಿ ನೋಡಿ ನಮ್ಮ ಪುಟ್ಟು ಪುಟಾಣಿಗಳು ಮಾರ್ಕೆಟ್ ಬೇರೆ ಇಟ್ಕೊಂಡಿದ್ದಾರೆ. ದಿವ್ಯಾ ಟೀಚರ್ ಇದ್ದಾರೆ, ಬೇರೆ ಪ್ರೈಮರಿ ಟೀಚರ್ಸ್ಗಳೆಲ್ಲ ಇಲ್ಲಿ ಇನ್ಚಾರ್ಜ್ ಟೀಚರ್ಸ್ಗಳು ನಿಂತಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ರಿಲೇಟೆಡ್ ಏನೋ ಸ್ಕಿಟ್ ನಡೀತಾ ಇತ್ತು. ಅಂಡ್ ಮೇಲ್ಗಡೆ 4th 5th ಮ್ಯಾಥ್ ಮತ್ತೆ ಸೈನ್ಸ್ ಎಕ್ಸ್ಪೋ ನಡೀತಾ ಇತ್ತು. ತುಂಬಾ ವೆರೈಟೀಸ್ ಆಫ್ ಆಕ್ಟಿವಿಟೀಸ್ ನಡೀತಿರೋದ್ರಿಂದ ನನಗೆ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಮತ್ತೆ ಫಾರ್ಮರ್ ಸ್ಟೋರಿ ಬೇರೆ ನಡೀತಿತ್ತು. ಅಂಡ್ ಮಕ್ಕಳದು ಸೀಸನಲ್ ವೆಜಿಟೇಬಲ್ಸ್ ಏನೋ ರಿಲೇಟೆಡ್ ಆಕ್ಟಿವಿಟಿ ಮಾಡಿದ್ರು. ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಇಷ್ಟು ನೀಟಾಗಿ ಆರ್ಗನೈಸ್ ಆಗಿರೋದು ಕಾರಣ ನಮ್ಮ ಯಂಗ್ ಎನರ್ಜೆಟಿಕ್ ಆಲ್ವೇಸ್ ಸಪೋರ್ಟಿವ್ ನಮ್ಮ ಪ್ರಿನ್ಸಿಪಲ್ ಸುಷ್ಮಾ ಎನ್ ಶರ್ಮಾ ಟೀಚರ್ ಅವರು. ಸೊ ಇವರು ನಮ್ಮ ಪ್ರಿನ್ಸಿಪಲ್ ಆ್ಯಂಡ್ ಪಕ್ಕದಲ್ಲಿರೋರು. ಇವರು ನಮ್ಮ ರಶ್ಮಿ ಟೀಚರ್, ಇವರು ವೈಸ್ ಪ್ರಿನ್ಸಿಪಲ್ ಆ್ಯಂಡ್ 9th 10th ಇನ್ಚಾರ್ಜ್ ಟೀಚರ್. ಸೊ ಈಗ ನಾವು ನಮ್ಮ ಸೈನ್ಸ್ ಎಕ್ಸ್ಪೋ ಬಗ್ಗೆ ಮಾತಾಡೋಣ. ನಾವು 4 ರೂಮ್ಸ್ ಅಲ್ಲಿ ಎಕ್ಸ್ಪೋನ ಆರ್ಗನೈಸ್ ಮಾಡಿದ್ವಿ. ಒಂದು ರೂಮಲ್ಲಿ ಸೈನ್ಸ್, ಮತ್ತೆ ಇನ್ನೊಂದು ರೂಮಲ್ಲಿ ಸೋಷಿಯಲ್, ಇನ್ನೊಂದು ಮ್ಯಾಥ್ ಆ್ಯಂಡ್ ಇಂಗ್ಲಿಷ್ ಕನ್ನಡ. ಈಗ ಇಲ್ಲಿ ರೂಮ್ ಇನ್ಚಾರ್ಜ್ ಬಂದು ನಾನು ಮತ್ತೆ ಸೌಮ್ಯ ಟೀಚರ್, ಜೊತೆಗೆ ಲಾವಣ್ಯ ಟೀಚರ್ ಕೂಡ ಇದ್ರು. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಎಕ್ಸ್ಪೆರಿಮೆಂಟ್ ಎಲ್ಲ ಸೆಟಪ್ ನೀಟಾಗಿ ಮಾಡ್ಕೊಂಡಿದ್ರಾ, ಎಕ್ಸ್ಪ್ಲನೇಷನ್ ರೆಡಿ ಇದ್ರಾ ಅಂತ ಎಲ್ಲ ವಿಚಾರಿಸ್ಕೋತಾ ಇದ್ರು ನಮ್ಮ ಲಾವಣ್ಯ ಟೀಚರ್. ಈ ಕಡೆ ನಮ್ಮ ಮಕ್ಕಳು ಡಬಲ್ ಸರ್ಕ್ಯುಲೇಷನ್ ಒಂದು ವರ್ಕಿಂಗ್ ಮಾಡೆಲ್ ಮಾಡಿದ್ರು. ಅಂಡ್ ಈ ಕಡೆ ಆಸಿಡ್ ಬೇಸ್ ಕಾನ್ಸೆಪ್ಟ್ಗೋಸ್ಕರ ಟೆಸ್ಟ್ ಟ್ಯೂಬ್ಗಳನ್ನ ಲಿಕ್ವಿಡ್ಸ್ನೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಅಂಡ್ ಇಟ್ಸ್ ಎಫೆಕ್ಟ್ಸ್ಗೆ 2 ವರ್ಕಿಂಗ್ ಮಾಡೆಲ್ ರೆಡಿ ಮಾಡ್ಕೊಂಡಿದ್ರು. ಜೊತೆಗೆ ಟೈಪ್ಸ್ ಆಫ್ ಫ್ರಿಕ್ಷನ್, ಮತ್ತೆ ಇಲ್ಲಿ ಎಲೆಕ್ಟ್ರೋಲೈಸಿಸ್ ಎಫೆಕ್ಟ್ಸ್ ಅಂದ್ರೆ ಪೊಟ್ಯಾಟೊ ಡಿಸ್ಕಲರೇಷನ್, ಮತ್ತೆ ಹೈಡ್ರೋಲಿಸಿಸ್ ಆಫ್ ವಾಟರ್, ಮತ್ತೆ ಎಲೆಕ್ಟ್ರೋಪ್ಲೇಟಿಂಗ್ ರಿಲೇಟೆಡ್ ಪ್ರಾಜೆಕ್ಟ್ ರೆಡಿ ಮಾಡಿದ್ರು. ಎಲ್ಲ ವರ್ಕಿಂಗ್ ಮಾಡೆಲ್ಗಳೇ ಇತ್ತು. ಮತ್ತೆ ರಿಫ್ಲೆಕ್ಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಟ್, ಅದಕ್ಕೋಸ್ಕರ ಒಂದು ವರ್ಕಿಂಗ್ ಮಾಡೆಲ್ ರೆಡಿ ಮಾಡಿಕೊಂಡು ಅನಾಟಮಿ ಆಫ್ ಐ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಕಣ್ಣಿಗೆ ಹೇಗೆ ಇಮೇಜ್ ಬರುತ್ತೆ, ಅದು ನಮ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ. ಮತ್ತೆ ಫೇಸಸ್ ಆಫ್ ಮೂನ್, ಮತ್ತೆ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ವರ್ಕಿಂಗ್ ಮಾಡೆಲ್ ಮಾಡಿದ್ರು. ಸೆನ್ಸರ್ ತರ ನೋಡಿ, ಇವನ್ ಎಲ್ಲಿ ಟಚ್ ಮಾಡಿದ್ರು ಅಲ್ಲಿ ಬೀಪ್ ಹೊಡಿತಾ ಇತ್ತು. ಮತ್ತೆ ನಮಗೆ ಗೊತ್ತು ಸೌಂಡ್ ನೀಡ್ಸ್ ಮೀಡಿಯಂ ಟು ಪ್ರೊಪಗೇಟ್, ಆದ್ರೆ ವ್ಯಾಕ್ಯೂಮ್ ಅಲ್ಲಿ ಸ್ಪೇಸ್ ಅಲ್ಲೆಲ್ಲ ಸೌಂಡ್ ಯಾಕೆ ಟ್ರಾನ್ಸ್ಫರ್ ಆಗಲ್ಲ ಅನ್ನೋದಕ್ಕೆ ಮಾಡೆಲ್ ರೆಡಿ ಮಾಡಿದ್ರು. ಜೊತೆಗೆ ಈ ಹ್ಯಾಂಡ್ ಪಿಕಿಂಗ್ ಮೆಥಡ್, ಥ್ರೆಶಿಂಗ್ ಮೆಥಡ್, ಮತ್ತೆ ಈ ಸಪರೇಷನ್, ಡಿಕ್ಯಾಂಟೇಷನ್, ಸೆಡಿಮೆಂಟೇಷನ್ ಇದೆಲ್ಲ ರಿಲೇಟೆಡ್ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ರು. ಅಂಡ್ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ರ್ಯಾಂಡಮ್ ಮೋಷನ್, ಆಸಿಲೇಟರಿ ಮೋಷನ್, ಕರ್ವಿಲಿನಿಯರ್ ಮತ್ತೆ ಸರ್ಕ್ಯುಲರ್ ಮೋಷನ್ ಇದೆಲ್ಲದಕ್ಕೂ ಮಕ್ಕಳು ಪ್ರಾಜೆಕ್ಟ್ ಮಾಡಿಕೊಂಡು ನೋಡಿ ರೆಡಿ ಆಗಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೈನ್ಸ್ ಎಕ್ಸ್ಪೋ. ಅಂಡ್ ಮಕ್ಕಳ ಟ್ಯಾಲೆಂಟ್ಗಳು ಇಲ್ಲಿ ಶೋಕೇಸ್ ಆಗುತ್ತೆ. ಅಂಡ್ ಕೆಮಿಸ್ಟ್ರಿ ಒಂದು ಎಕ್ಸ್ಪೆರಿಮೆಂಟು ನಮ್ಮ ಸೌಮ್ಯ ಟೀಚರ್ ಮಕ್ಕಳಿಗೆ ಇನ್ಸ್ಟ್ರಕ್ಟ್ ಮಾಡ್ತಿದ್ರು, ಹೇಗೆ ಆಸಿಡ್ಗೆ ಇಂಡಿಕೇಟರ್ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ ಅಂತ. ಎಲ್ಲ ಮಕ್ಕಳ ಮಾಡೆಲ್ಗಳು ನಾವು 2 days ಅರ್ಲಿನೇ ನೋಡಿದ್ವಿ, ಮತ್ತೆ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ ಹೇಗೆ ಮಾಡಬೇಕು ಅಂತ. ಓವರ್ ಆಲ್ ಸೈನ್ಸ್ ಇಂದ ನಾವು ಬರೀ ಪಾಠಗಳು ಕಾನ್ಸೆಪ್ಟ್ಗಳೇ ಅಲ್ಲ, ಕಾನ್ಫಿಡೆನ್ಸ್, ಟೀಮ್ ವರ್ಕ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲಿತೀವಿ. ಸೈನ್ಸ್ ಮೇಕ್ಸ್ ಅಸ್ ಕ್ಯೂರಿಯಸ್, ಮೇಕ್ಸ್ ಅಸ್ ಟು ಥಿಂಕ್ ಲಾಜಿಕಲಿ, ಅಂಡ್ ಸೈನ್ಸ್ ಆಲ್ವೇಸ್ ಹೆಲ್ಪ್ಸ್ ಅಸ್ ಟು ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಅಂತ ಎಲ್ಲ ತಿಳ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಮ್ಯಾಥ್ ಎಕ್ಸ್ಪೋ ರೂಮ್ಗೆ ಹೋಗೋಣ. ಅಷ್ಟರಲ್ಲಿ ರಶ್ಮಿ ಟೀಚರ್ ಬಂದು ಒಂದ್ಸತಿ ಎಲ್ಲಾನು ಕೇಳ್ಕೊಂಡು ಅವರು ಮಕ್ಕಳಿಗೆ ಏನಾನ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಗೈಡ್ ಮಾಡಿ. ಕೆಲವು ಮಕ್ಕಳು ಪೇರೆಂಟ್ಸ್ ಮುಂದೆ ಅವರ ಮಾಡೆಲ್ಗಳನ್ನ ಪ್ರದರ್ಶಿಸ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ರು. ಈಗ ನಮ್ಮ 9th ಮಕ್ಕಳು ಕೂಡ ಸೈನ್ಸ್ ಎಕ್ಸ್ಪೋಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇಲ್ಲಿ ಮಕ್ಕಳು ಕೂಡ ತುಂಬಾ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದ್ರು. ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಅಥವಾ ಗ್ರಾವಿಟೇಷನ್ ರಿಲೇಟೆಡ್, ಅಥವಾ ಥ್ರಸ್ಟ್ ಅಥವಾ ಪ್ರೆಷರ್, ಮತ್ತೆ ಈ ಸರ್ಕ್ಯೂಟ್ ರಿಲೇಟೆಡ್, ಮತ್ತೆ ವರ್ಕ್ ಅಂಡ್ ಎನರ್ಜಿ ಅಥವಾ ಪ್ರೆಷರ್ ರಿಲೇಟೆಡ್, ಸೌಂಡ್ ರಿಲೇಟೆಡ್ ತುಂಬಾ ಎಕ್ಸ್ಪೆರಿಮೆಂಟ್ಸ್ ನ ಮಕ್ಕಳು ಮಾಡಿದ್ರು. ಅಂಡ್ ಇಲ್ಲಿ ಇನೋವೇಟಿವ್ ಆಗಿ ಅವ್ರು ಕ್ರಿಯೇಟ್ ಮಾಡಿದ್ದು ಈ ಎಲೆಕ್ಟ್ರಿಕ್ ವ್ಯಾಕ್ಯೂಮ್ ಕ್ಲೀನರ್. ಈ ಮಾಡೆಲ್ ತುಂಬಾ ಅಮೇಸಿಂಗ್ ಆಗಿತ್ತು. ಮಕ್ಕಳು ಒಂದಷ್ಟು ಥರ್ಮೋಕಾಲ್ ಬಾಲ್ಸ್ ಹಾಕ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ವರ್ಕ್ ಆಗೋದು ತೋರಿಸ್ತಾ ಇದ್ರು. ಅಂಡ್ ಇಲ್ಲಿ ಆರ್ಟಿಫಿಷಿಯಲ್ ಮೈಕ್ರೋಸ್ಕೋಪ್ ಮಕ್ಕಳು ಮಾಡಿದ್ದನ್ನ ಫೋಕಸ್ ಮಾಡ್ತಿದ್ರು ಸ್ಲೈಡ್ನೆಲ್ಲ ಕಲಾ ಟೀಚರ್. ಅಂಡ್ ಸೆನ್ಸರ್ ಔಟ್ಪುಟ್ ಅಲ್ಲಿ ಇಲ್ಲಿ ಕೂಡ ಕೆಲವು ಮಾಡೆಲ್ಸ್ ರೆಡಿ ಮಾಡಿದ್ರು. ಇದು ನಮ್ಮ ಬ್ರೈನ್ ಸೆಲ್ ಹೇಗೆ ಸಿಗ್ನಲ್ ಪಾಸ್ ಆಗುತ್ತೆ ಬ್ರೈನ್ಗೆ ಅನ್ನೋದು ಈ ಲೈಟ್ ಥ್ರೂ ತೋರಿಸಿದ್ರು. ಅಂಡ್ ಇಲ್ಲಿ ಹೋಮೋಜಿನಿಯಸ್ ಅಂಡ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್ಸ್ ಡಿಫ್ರೆನ್ಸಸ್ಗೆ ಎಕ್ಸಾಂಪಲ್ಸ್ ಎಲ್ಲ ಇಟ್ಟಿದ್ರು. ಅಂಡ್ ಈಚೆ ಬಂದು ಪಲ್ಲವಿ ಟೀಚರ್ ಮತ್ತೆ ಸೌಮ್ಯ ಟೀಚರ್ಗೆ ಹಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ಇಂಗ್ಲಿಷ್ ಎಕ್ಸ್ಪೋ ಏನ್ ನಡೆದಿತ್ತು ಅಲ್ಲಿ ಹೋದೆ ನಾನು. ಇಲ್ಲಿ ಫಸ್ಟ್ ಅಲ್ಲೇ ನಮಗೆ ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಬೋರ್ಡ್ ಮೇಲೆ ಬರ್ತಿದ್ರು. ಅಂಡ್ ಜೆರೋನ್ಸ್ಗೆ ಒಂದು ವರ್ಕಿಂಗ್ ಮಾಡೆಲ್ ಮಾಡಿದ್ರು. ನೋಡಿ ಮಕ್ಕಳುಗಳು ಈ ತರ ನೀಟಾಗಿ ಹೇಳೋ ತರ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಎಕ್ಸಾಂಪಲ್ ತರ ಈ ತರ ವರ್ಕಿಂಗ್ ಮಾಡೆಲ್ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೋ ಕಲರ್ಫುಲ್ ಅಂಡ್ ಸೋ ಇನೋವೇಟಿವ್ ಅಂತಾನೆ ಹೇಳ್ಬೋದು.
ಮಾಡೆಲ್ ವರ್ಬ್ಸ್ಗೆ ಈ ತರ ಚಾರ್ಟ್ ಅಲ್ಲಿ ಕಲರ್ಫುಲ್ ಆಗಿ ಮಕ್ಕಳು ರೆಡಿ ಮಾಡಿಟ್ಕೊಂಡಿದ್ರು ನಮ್ಮ 6 ಮಕ್ಕಳು. ಈಗೇನು ಇಲ್ಲಿ ಬಂದ್ರು ಇಲ್ಲಿ ಕೂಡ ವರ್ಕಿಂಗ್ ಮಾಡೆಲ್ ಬಂದಿತ್ತು. ಸೊ ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಮತ್ತೆ ಮಾಡೆಲ್ ಆಫ್ ಪ್ರೊನೌನ್ಸ್ ಎಲ್ಲ ರೆಡಿ ಆಗಿದ್ರು. ಮತ್ತೆ ಇಲ್ಲಿ ಪಜಲ್ಗಳು ಇಟ್ಟಿದ್ರು ಗೇಮ್ಸ್ಗಳಿಗೆ. ಪೇರೆಂಟ್ಸ್ಗಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿತ್ತು ಇದನ್ನ. ನೆಕ್ಸ್ಟ್ ನಮ್ಮ 8 ಮಕ್ಕಳು ಸಿಮಿಲಿ ಮೆಟಫರ್ ಎಲ್ಲ ಹೇಗಿದೆ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ರು. ನಮ್ಮ ಸುಗುಣ ಟೀಚರ್ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡು ಮಕ್ಕಳನ್ನ ಕರೆಕ್ಟ್ ಮಾಡಿ ಇನ್ಸ್ಟ್ರಕ್ಟ್ ಮಾಡ್ತಿದ್ರು. ಇಲ್ಲಿ ಬಂದ್ರೆ ಹಳೆಯ ಕೃಷಿ ಉಪಕರಣಗಳು ಮತ್ತೆ ಅದರ ರಿಲೇಟೆಡ್ ಈ ಟೂಲ್ಸ್ ಅವಾಗಿನ ಕಾಲದಲ್ಲೆಲ್ಲ ಏನೇನು ಯೂಸ್ ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ಮಕ್ಕಳುಗಳು ಮಾಡೆಲ್ ರೀತಿಯಲ್ಲಿ ಡಿಸ್ಪ್ಲೇ ಮಾಡಿದ್ರು. ಅಂಡ್ ಇದು ಕೂಡ ನೋಡ್ಬೋದು ನೀವು ಕೃಷಿ ಹೇಗೆ ನಡೀತಿತ್ತು ಆಗ ಹಳ್ಳಿಗಳಲ್ಲಿ ಅನ್ನೋದನ್ನ ಡಿಸ್ಪ್ಲೇ ಮಾಡ್ತಿತ್ತು. ಚಾರ್ಟ್ಗಳಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಅಂಡ್ ಈ ಕಡೆ ಬಂದ್ರೆ ಈ ಮಡಿಕೆ ಕುಡಿಕೆಗಳದೆಲ್ಲ ಇದು ತುಂಬಾ ಚೆನ್ನಾಗಿತ್ತು. ಇದು ನೋಡಿ ತಾಮ್ರದ ಚಂಬುಗಳು. ಬಟ್ ಇದು ನಾನು ಒಲೆ ಅನ್ನೋದು ನೋಡಿರ್ಲಿಲ್ಲ, ವಾಪಸ್ ಬಂದು ಮತ್ತೆ ವಿಡಿಯೋ ಮಾಡಿದೆ. ಈಗೆಲ್ಲ ನಾವೇನಾದ್ರೂ ರುಬ್ಕೋಬೇಕಂದ್ರೆ ಮಿಕ್ಸಿ ಇದೆ, ಬಟ್ ಆಗಿನ ಕಾಲದಲ್ಲಿ ಹೇಗೆ ಎಲ್ಲ ರುಬ್ಕೋತಾ ಇದ್ರು ಪುಡಿ ಮಾಡ್ಕೋತಾ ಇದ್ರು ಅನ್ನೋದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಅಂಡ್ ತುಂಬಾ ಖುಷಿ ಆಯ್ತು. ಮಕ್ಕಳು ಏನೇ ಮಾಡೆಲ್ ಮಾಡ್ಲಿ ಆದ್ರೆ ಅದನ್ನ ಹೇಗೆ ಪೇರೆಂಟ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದೇ ಟಾಸ್ಕ್. ಹಾಗಾಗಿ ನಮ್ಮ ಹರ್ಷಿಯಾ ಟೀಚರ್ ಕೂಡ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಆ ಮಕ್ಕಳಿಗೆ ಮತ್ತೆ ಸ್ವಲ್ಪ ಇನ್ಸ್ಟ್ರಕ್ಟ್ ಮಾಡಿ ಅವ್ರನ್ನ ಇನ್ನೂ 100% ರೆಡಿ ಮಾಡಿದ್ರು. ಅಂಡ್ ನೆಕ್ಸ್ಟ್ ಬಂದು ನಮ್ಮ ಸೋಷಿಯಲ್ ಸ್ಟಡೀಸ್ ರಿಲೇಟೆಡ್ ಎಕ್ಸ್ಪೋ. ಇದು ಮಕ್ಕಳುಗಳು ಅವರು ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂತ ಕೆಲವು ಚಾಪ್ಟರ್ಸ್ಗಳಿಂದ ಈ ಪ್ರಾಜೆಕ್ಟ್ ರೆಡಿ ಮಾಡಿದ್ದು. ಯೂನಿಟಿ ಇನ್ ಡೈವರ್ಸಿಟಿ, ಶರ್ಟ್ ಇನ್ ದ ಮಾರ್ಕೆಟ್, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಫುಲ್ ಕಂಪ್ಲೀಟ್ ಆಗಿ ಇನ್ಡೆಪ್ತ್ ಆಗಿ ಡಿಸ್ಕ್ರೈಬ್ ಮಾಡುವಂತ ಮಾಡೆಲ್ಗಳು ರೆಡಿ ಮಾಡಿದ್ರು. ಇಲ್ಲಿ ನಮ್ಮ ಹುಮಾ ಟೀಚರ್ ಇನ್ಚಾರ್ಜ್ ತಗೊಂಡು ಮಕ್ಕಳಿಗೆ ಮಾಡೆಲ್ಗಳ ಪ್ರಕಾರ ಎಕ್ಸ್ಪ್ಲನೇಷನ್ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟು ನೀಟಾಗಿ ಮಕ್ಕಳನ್ನ ಇನ್ಸ್ಟ್ರಕ್ಟ್ ಮಾಡಿ ರೆಡಿ ಮಾಡ್ತಾ ಇದ್ರು. ಇನ್ನೇನು ಇನ್ನೊಂದು 5-10 ನಿಮಿಷ ಪೇರೆಂಟ್ಸ್ಗಳು ಬರೋಕ್ಕೆ ಶುರು ಆದ್ರು. ಸೊ ನೋಡಿ ಹಿಂದೆಗಡೆ ಬಂದ ತಕ್ಷಣ ಮಕ್ಕಳುಗಳು ಆಗೆಲ್ಲ ಹೇಗೆ ಅಗ್ರಿಕಲ್ಚರ್ ನಡೀತಿತ್ತು, ವಿಧಾನಗಳು ಏನೇನು, ಮುಂಚೆ ಎಲ್ಲ ಟೆಕ್ನಾಲಜಿ ಇರಲಿಲ್ಲ, ಆಗೆಲ್ಲ ಕೃಷಿ ಎಲ್ಲ ಹೇಗೆ ನಡೆಸ್ತಿದ್ರು ಅಂತ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ಕಾಟನ್ ಮ್ಯಾನುಫ್ಯಾಕ್ಚರ್, ಪ್ರೊಡಕ್ಷನ್ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ 2 ಮಾಡೆಲ್ ರೆಡಿ ಮಾಡಿದ್ರು. ಅಂಡ್ ಕಾಟನ್ ಅನ್ನ ಹೇಗೆ ಫೈಬರ್ ಆಗಿ ಕನ್ವರ್ಟ್ ಮಾಡ್ತಾರೆ ಅದರ ಬಗ್ಗೆ ಮಾಡೆಲ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿತ್ತು. ಶರ್ಟ್ ಇನ್ ದ ಮಾರ್ಕೆಟ್ ಮತ್ತೆ ಪಾಂಡ್ ಎಕೋ ಸಿಸ್ಟಮ್ ರಿಲೇಟೆಡ್ ಚಾರ್ಟ್ ಮಾಡೆಲ್ ಇತ್ತು. ಇದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಮ್ಯಾಥ್ ಎಕ್ಸ್ಪೋಗೆ. ಇಲ್ಲಿ ನಮ್ಮ ಶ್ವೇತಾ ಟೀಚರ್ ಮತ್ತೆ ಪವಿತ್ರ ಟೀಚರ್ ಮ್ಯಾಥ್ ಇನ್ಚಾರ್ಜಸ್ ಆಗಿರೋದ್ರಿಂದ ಪ್ರತಿ ಮಕ್ಕಳು ಮಾಡಿದಂಥ ಮಾಡೆಲ್ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ, ನೀಟಾಗಿ ಸೆಟಪ್ ಮಾಡಿದಾರಾ, ಮತ್ತೆ ಇದನ್ನ ಡಿಸ್ಪ್ಲೇ ಮಾಡಿ ಮಕ್ಕಳು ಇದ್ರ ಬಗ್ಗೆ ಮಾತಾಡೋಕೆ ರೆಡಿ ಇದಾರಾ ಅಂತ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ರು. ಅಂಡ್ ಇಲ್ಲಿ ನಮ್ಮ ಮ್ಯಾಥ್ ಮಕ್ಕಳು ಪೈಥಾಗರಸ್ ಥಿಯರಮ್ ಬೇಸ್ಡ್ ತುಂಬಾ ವರ್ಕಿಂಗ್ ಮಾಡೆಲ್ಸ್ಗಳು ಮಾಡಿದ್ರು. ಅಂಡ್ 8 ಮಕ್ಕಳುಗಳು ಕ್ವಾಡ್ರಿಲ್ಯಾಟ್ರಲ್ ರಿಲೇಟೆಡ್ ಮಾಡಿದ್ರು. ಅಂದ್ರೆ ಪ್ರತಿ ಮಕ್ಕಳು ಪ್ರತಿ ಕ್ಲಾಸಿಂದ ಅವ್ರ ಸಿಲೆಬಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ನ ತಗೊಂಡು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಸಕ್ ಹೋಗಿದ್ರು. ಅಂಡ್ ಅಫ್ಕೋರ್ಸ್ 8 ಮಕ್ಕಳು ಕ್ವಾಡ್ರಿಲ್ಯಾಟ್ರಲ್ 3D ಶೇಪ್ಸ್ನೆಲ್ಲ ಪವಿತ್ರ ಟೀಚರ್ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ರು. ಮತ್ತೆ ನಮ್ಮ 6th ಮಕ್ಕಳು ಪ್ಯಾಟರ್ನ್ಸ್ ಇನ್ ಮ್ಯಾಥ್ ಮತ್ತೆ ಪೆರಿಮೀಟರ್ ಇನ್ ಏರಿಯಾ ರಿಲೇಟೆಡ್ ಮಾಡೆಲ್ಗಳು ಮಾಡಿದ್ರು. ಎಷ್ಟೋ ಕ್ವಶನ್ಗಳು ಮಕ್ಕಳಿಗೆ ಬರುತ್ತೆ ಈ ಫೀಲ್ಡ್ ಫೆನ್ಸ್ ರಿಲೇಟೆಡ್, ಅದರ ಮೇಲೆ ಏರಿಯಾ ಕಂಡುಹಿಡಿಯೋದು, ಮತ್ತೆ ಹೈಟ್ ಬ್ರೆತ್ ಅದು ಇದು ಅಂತ ಏನೇನೋ ಸ್ಟೇಟ್ಮೆಂಟ್ ಸಮ್ಸ್ಗಳು ಬರುತ್ತೆ. ಬೇಸ್ಡ್ ಆನ್ ದಟ್ ಕ್ವೆಶನ್ಸ್ ಮಕ್ಕಳುಗಳು ತಮ್ಮ ಮಾಡೆಲ್ಗಳನ್ನ ರೆಡಿ ಮಾಡಿಕೊಂಡು ಅವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡ್ತಾ ಇದ್ರು. ಅಂಡ್ ಮ್ಯಾಥ್ ಎಕ್ಸ್ಪೋ ಅಫ್ಕೋರ್ಸ್ ಮಕ್ಕಳಿಗೆ ಸಖತ್ತು ಮೋಟಿವೇಶನ್ ತೊಗೊಂಬರುತ್ತೆ, ಲಾಜಿಕಲಿ ಥಿಂಕ್ ಮಾಡೋಕ್ಕೆ, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳಕ್ಕೆ. ಮತ್ತು ಇಟ್ ಈಸ್ ದ ಜರ್ನಿ ಆಫ್ ಲರ್ನಿಂಗ್ ವಿತ್ ಫನ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ಇಂಗ್ಲೀಷ್ ನೋಡಿದ್ರೆ ಇಂಗ್ಲೀಷ್ ಆಲ್ವೇಸ್ ಹೆಲ್ಪ್ ಅಸ್ ಟು ಕನೆಕ್ಟ್ ವಿತ್ ದ ವರ್ಡ್, ಶೇರ್ ಐಡಿಯಾಸ್ ಆ್ಯಂಡ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ಪ್ಲಾಟ್ಫಾರ್ಮ್ ಟು ಸ್ಪೀಕ್, ಥಿಂಕ್ ಆ್ಯಂಡ್ ಶೈನ್ ಆಸ್ ವೆಲ್. ಕನ್ನಡ ಬಂದು ಇಟ್ ಈಸ್ ಸೆಲೆಬ್ರೇಷನ್ ಆಫ್ ಅವರ್ ಮದರ್ ಟಂಗ್ ಆ್ಯಂಡ್ ನಮ್ಮ ಕಲ್ಚರ್ ಟ್ರೆಡಿಷನ್ ಎಲ್ಲಾನು ನಾವು ಹೇಳ್ಕೊತೀವಿ. ಆ್ಯಂಡ್ ಸೋಷಿಯಲ್ ನಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ, ರಿಯಲ್ ಲೈಫ್ ಕನೆಕ್ಷನ್ ಕೊಡುತ್ತೆ, ಮತ್ತು ಟೀಮ್ ವರ್ಕ್, ಕ್ರಿಯೇಟಿವಿಟಿ ಅಥವಾ ಕಾನ್ಫಿಡೆನ್ಸ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಡೆಮೋಕ್ರಸಿ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್, ರೈಟ್ಸ್, ಡ್ಯೂಟಿ ಇದೆಲ್ಲದ್ರ ಬಗ್ಗೆನೂ ಹೇಳುತ್ತೆ. ಇದಾಗಿತ್ತು ನಮ್ಮ ಶಾಲೆಯ ಚಿತ್ರಸಂತೆ ಮತ್ತು ಸೈನ್ಸ್ ಎಕ್ಸ್ಪೋ ಮತ್ತು ಓಣಂ ಸೆಲೆಬ್ರೇಷನ್, ಸಂಕ್ರಾಂತಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಸಕ್ಸಸ್ಫುಲ್ಲಾಗಿ ಆರ್ಗನೈಸ್ ಆಗಿತ್ತು. ಎಲ್ಲ ಟೀಚರ್ಸು ಮಾತಾಡಿಕೊಂಡು ಹ್ಯಾಪಿಯಾಗಿ ಫೀಡ್ಬ್ಯಾಕ್ ತಗೋತಾ ಇದ್ವಿ. ಪೇರೆಂಟ್ಸ್ಗಳು ಏನು ಹೇಳಿದ್ರು, ಏನೇನಾಯಿತು ಅಂತೆಲ್ಲ. ಆ್ಯಂಡ್ ಫೈನಲಿ ನಾವು ನಮ್ಮ ವ್ಲಾಗ್ಗೆ ಬಾಯ್ ಹೇಳೋ ಟೈಮ್ ಆಯಿತು. ಆ್ಯಂಡ್ ಇನ್ನೊಂದು ಲಾಸ್ಟಲ್ಲಿ ನಾವು ಟ್ರ್ಯಾಕ್ಟರ್ಗಳು ಏನೇನು ತರಿಸಿದ್ವಿ ಸ್ಕೂಲಲ್ಲಿ ಮಕ್ಕಳುಗಳನ್ನ ಈ ಥರ ಹಳ್ಳಿ ವೈಬ್ಸ್ ಕೊಡಲಿ, ಅವ್ರಿಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಲಿ, ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಈ ಥರ ರೈಡ್ಗಳನ್ನ ಮಾಡಿದ್ವಿ. ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅಫ್ಕೋರ್ಸ್ ಇಟ್ ವಾಸ್ ಅ ಗ್ರೇಟ್ ಸಕ್ಸಸ್ ಫಾರ್ ಅವರ್ ಮಾರುತಿ ವಿದ್ಯಾ ಕೇಂದ್ರ. ಇಷ್ಟು ಚೆನ್ನಾಗಿ ಎಲ್ಲ ಪ್ರೋಗ್ರಾಮ್ಗಳು ನೀಟಾಗಿ ಆರ್ಗನೈಸ್ ಆಯಿತು, ಮಕ್ಕಳುಗಳು ಎಂಜಾಯ್ ಮಾಡಿದ್ರು, ಎಷ್ಟೋ ಪೇರೆಂಟ್ಸ್ಗಳು ಬಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಆ್ಯಂಡ್ ಫೈನಲ್ ಆಗಿ ನಾವು ಹೊರಟಾಗ
ಕಂಪ್ಲೀಟ್ ಸೈನ್ಸ್ ಎಕ್ಸ್ಪೋಲ್ ಬಿಸಿ ಇದ್ವಿ. ಒಂದೇ ಒಂದು ಬಳೆಗಾರ ಇವರು ಸ್ಟಾಲ್ ನಾವು ನೋಡಿರಲಿಲ್ಲ. ಆ್ಯಂಡ್ ಆಮೇಲೆ ಬಂದಿದ್ದಾರೆ ಇವರು. ಬಟ್ ನಾವು ಟೀಚರ್ಸ್ಗಳು ಎಲ್ಲ ಬಳೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ತುಂಬ ಕಲರ್ಫುಲ್ ಆಗಿತ್ತು, ತುಂಬ ಖುಷಿ ಆಯಿತು. ಇಲ್ಲಿ ನಮ್ಮ ಪ್ರೈಮರಿ ಟೀಚರ್ಸ್ ರೇಖಾ ಟೀಚರ್ ಮತ್ತು ವಾಣಿ ಟೀಚರ್ ಬಂದಿದ್ರು. ಅವ್ರು ಕೂಡ ಬಳೆ ಪರ್ಚೇಸ್ ಮಾಡಿಕೊಂಡ್ರು. ಆ್ಯಂಡ್ ಮಧ್ಯದಲ್ಲಿ ಪಾಟ್ ಮೇಕಿಂಗ್ ಒಂದು ವಿಡಿಯೋ ಸ್ಕಿಪ್ ಆಗಿತ್ತು, ಹಾಗಾಗಿ ಇದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಸೊ ಸಂತೆ ಅಂದರೆ ಪಾಟ್ ಮೇಕಿಂಗ್ ಕೂಡ ಒಂದು ಸ್ಟಾಲ್ ಇರಲೇಬೇಕು ಅಲ್ವಾ. ಸೊ ಹಾಗಾಗಿ ಮಕ್ಕಳು ಕೂಡ ಪಾಟ್ ಮೇಕಿಂಗ್ ಮಾಡೋದ್ರಲ್ಲಿ ಎಂಜಾಯ್ ಮಾಡಿಕೊಂಡ್ರು, ಕಲ್ತ್ಕೊಂಡ್ರು. ಆ್ಯಂಡ್ ಫೈನಲಿ ಈಗ ನಮ್ಮ ಗ್ರೂಪ್ ಫೋಟೋಸ್ಗಳು, ಸೆಲ್ಫಿ ಪಿಕ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮುರಳೀಧರ್ ಸರ್ ಇದಾರಲ್ಲ, ಇವರು ನಮ್ಮ ಫೌಂಡರ್ ಸೆಕ್ರೆಟರಿ. ನಮಗೆ ತುಂಬ ಗೈಡೆನ್ಸ್, ತುಂಬ ಸಪೋರ್ಟ್ ಬರುತ್ತೆ. ಇವರು ಮತ್ತು ನಮ್ಮ ಪ್ರಿನ್ಸಿಪಲ್ ನಮ್ಮನ್ನು ಯಾವಾಗೂ ಒಂದೇ ಫ್ಯಾಮಿಲಿ ಥರ ನೋಡ್ತಾರೆ. ಆ್ಯಂಡ್ ಇವರು ನಮ್ಮ ಪ್ರೈಮರಿ ಟೀಚರ್ಸ್ ಮತ್ತು ಪ್ರೈಮರಿ ಟೀಚರ್ ಇನ್ಚಾರ್ಜ್ ಟೀಚರ್ಸ್ ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಿಂಡರ್ ಗಾರ್ಡನ್ ಟೀಚರ್ಸ್ಗಳೆಲ್ಲ ಇದ್ದಾರೆ. ಆ್ಯಂಡ್ ಇದು ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ ಟೀಚರ್ಸ್. ನಾನು ಲಾವಣ್ಯ ಮತ್ತು ಸೌಮ್ಯ ಟೀಚರ್. ಇಲ್ಲಿ ಬಂದರೆ ಪೂರ್ಣಿಮಾ ಟೀಚರ್ ಕೂಡ ಸೈನ್ಸ್ ತಗೋತಾರೆ, ಜೊತೆಗೆ ನೇತ್ರಾವತಿ ಟೀಚರ್, ಸರ್ವೇಶ್ವರಿ ಟೀಚರ್, ವಾಣಿ ಟೀಚರ್. ಇದಾಗಿತ್ತು MBK ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನಮ್ಮ ಶಾಲೆಯ ಸೆಲೆಬ್ರೇಷನ್. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.